ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ತಮ್ಮನೇಲಲ್ಲಿ ನೋಡೇ ಇರ್ತೀರಾ ನಾನು ಏನು ರೆಸಿಪಿ ಹಾಕ್ತಾಯಿದ್ದೀನಿ ಇವತ್ತು ಅಂತ ಅಂದರೆ ಕ್ಯಾಪ್ಸಿಕಮ್ ಟೊಮೆಟೊ ಬಾತ್. ತುಂಬಾ ಟೇಸ್ಟಿಯಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ. ಪ್ರೊಸೆಸ್ ಹೇಳ್ತೀನಿ ನೋಡಿ. ಹಾಗೆಯೇ ನಾನಿಲ್ಲಿ ಫಸ್ಟ್ ತರಕಾರಿಗೆ ಈರುಳ್ಳಿ, ಟೊಮೆಟೊ, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ತರಕಾರಿಗೆ ನಾನು ಒಂದು ಹಾಫ್ ಕ್ಯಾಪ್ಸಿಕಮ್ನ ತಗೊಂಡಿದ್ದೀನಿ. ಹಾಗೆ ಒಂದು ಆಲೂಗೆಡ್ಡೆ, ಸ್ವಲ್ಪ ಬಟಾಣಿನ ತಗೊಂಡಿದ್ದೀನಿ. ಆಲೂಗೆಡ್ಡೆ ಮತ್ತು ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಸ್ವಲ್ಪ ಆಯಿಲ್ ಹಾಕಿ ಸ್ಪೈಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಚಕ್ಕೆ, ಲವಂಗ ಮತ್ತು ಏಲಕ್ಕಿನ ಹಾಕಿ ಸ್ವಲ್ಪ ಬಿಸಿ ಮಾಡ್ತೀನಿ ಎಣ್ಣೆಲಿ. ಅದು ಬಿಸಿ ಆದಮೇಲೆ ನಾನಿಲ್ಲಿ ಹಸಿರು ಮೆಣಸಿಕಾಯಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ. ಅದು ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ಕೊಂಡು ಎರಡನ್ನೂ ನೀಟಾಗಿ ಫ್ರೈ ಮಾಡ್ಕೊತೀನಿ. ಇದೇ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಫಸ್ಟು ಪುದೀನಾನ ಆ್ಯಡ್ ಮಾಡ್ತಾಯಿದ್ದೀನಿ. ಪುದೀನಾನ ಆ್ಯಡ್ ಮಾಡಿ ಒಂದು ಸೆಕೆಂಡ್ ಹಾಗೆಯೇ ಮಿಕ್ಸಪ್ ಮಾಡಿಬಿಡಿ. ಟೂ ಸೆಕೆಂಡ್ಸ್ ಅದನ್ನು ಫ್ರೈ ಮಾಡಿ ಈಗ ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮೆಂತ್ಯ ಸೊಪ್ಪನ್ನು ಹಾಗೆಯೇ ಒಂದು 2 ಸೆಕೆಂಡ್ಸ್ ಹಾಗೆಯೇ ಕೈ ಆಡಿಸ್ಬಿಡಿ. ಇದಾದಮೇಲೆ ನಾನು ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು 10 ಸೆಕೆಂಡ್ಸ್ ಫ್ರೈ ಮಾಡ್ತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ನಾನು 1.5 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು 10 ಸೆಕೆಂಡ್ಸ್ ಆದ್ರೂ ಫ್ರೈ ಮಾಡಬೇಕು. ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಫುಲ್ ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಕ್ವಾಂಟಿಟಿ ಕಡಿಮೆ ಮಾಡ್ತಾಯಿದ್ದೀನಿ, ಹಾಗಾಗಿ ಎಲ್ಲ ಕ್ವಾಂಟಿಟಿ ಕಡಿಮೆನೇ ಇದೆ. ನೀವು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಾನಿಲ್ಲಿ 1 ಲೋಟದ ಅಕ್ಕಿ ಪ್ರಕಾರ ಹಾಕಿ ಮಾಡ್ತಾಯಿದ್ದೀನಿ. ಟೊಮೆಟೊ ಹಾಕಿಬಿಟ್ಟು ಉಪ್ಪು ಹಾಕ್ತಾಯಿದ್ದೀನಿ, ಯಾಕೆಂದರೆ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಉಪ್ಪು ಹಾಕಿ ಟೊಮೆಟೊ ಸಾಫ್ಟ್ ಆಗೋಗೋರು ಬೇಯಿಸಿದ ಮೇಲೆ ಈಗ ನಾನು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ನ ಸ್ವಲ್ಪ ಫ್ಲೇವರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ನಾನಿಲ್ಲಿ ಓವರಲ್ ಬಟಾಣಿ ಮತ್ತು ಆಲೂಗೆಡ್ಡೆ ಎರಡನ್ನೂ ಒಟ್ಟಿಗೆ ಹಾಕಿ ಈಗ ಮತ್ತೆ ಒಂದು ಸಲ ಫ್ರೈ ಮಾಡ್ತಾಯಿದ್ದೀನಿ. ಬಟಾಣಿ ಮತ್ತು ಆಲೂಗೆಡ್ಡೆ ಎಲ್ಲ ಸ್ವಲ್ಪ 30% ಬೇಯೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಅರಿಶಿನ ಪುಡಿ ಹಾಕಿ ಸ್ವಲ್ಪ ಮಿಕ್ಸಪ್ ಮಾಡ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಹಾಕಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ. ಇದು ಬರೀ ಹೋಮ್ ಮೇಡ್ ಚಕ್ಕೆ ಮತ್ತು ಲವಂಗ ಪುಡಿ ಇದು. ಇದಾದಮೇಲೆ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಿಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಮ್ಮ ಮನೆ ಸ್ವಲ್ಪ ಖಾರ ಜಾಸ್ತಿನೇ ತಿನ್ನೋದು, ಹಾಗಾಗಿ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಒಂದು 30 ಸೆಕೆಂಡ್ಸು ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಆಯಿಲ್ ಬಿಡೋವರೆಗೂ. ಇದಾದಮೇಲೆ ನಾನು 1 ಗ್ಲಾಸ್ಗೆ 2 ಗ್ಲಾಸ್ ಆಫ್ ವಾಟರ್ ಹಾಕ್ತಾಯಿದ್ದೀನಿ. 2 ಗ್ಲಾಸ್ ನೀರು ಹಾಕ್ಬಿಟ್ಟು ಇದೊಂದು ಸ್ವಲ್ಪ ಕುದಿ ಬರೋವರೆಗೂ ಬೇಯಿಸ್ತೀನಿ. ನೋಡಿ ಚೆನ್ನಾಗಿ ಕುದಿ ಬರ್ತಾಯಿದೆ. ಈ ಕುದಿ ಬಂದಮೇಲೆ ತೊಳೆದಿರೋ ಅಕ್ಕಿನ 1 ಗ್ಲಾಸ್ ಆಫ್ ಅಕ್ಕಿನ ಹಾಕ್ತಾಯಿದ್ದೀನಿ. ಅಕ್ಕಿನ ಹಾಕಿಬಿಟ್ಟು ಒಂದು 50% ಹಿಂಗೇ ಬೇಯಿಸ್ತೀನಿ. ಓಪನ್ ಆಗೇನೆ ಒಂದು 50% ಬೇಯಿಸ್ಕೊತೀನಿ. ಕ್ಲೋಸ್ ಮಾಡಿ 2 ವಿಷಲ್ ಹೊಡಿಸ್ಬೋದು, ಬಟ್ ನಾನು ತಳ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತೀನಿ. 50% ಬೇಯಿಸಿ ನೋಡಿ, ಈಗ 50% ಬೆಂದಿದೆ. ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದೇ ವಿಷಲ್ ಹೊಡಿಸ್ತೀನಿ. ಆಲ್ರೆಡಿ 50% ಬೆಂದಿರೋದ್ರಿಂದ ನಾನಿಲ್ಲಿ ಒಂದೇ ವಿಷಲ್ನ ಹೊಡಿಸ್ತೀನಿ. 1 ವಿಷಲ್ ಹೊಡಿಸಿ ಫುಲ್ ವಿಷಲ್ವರೆಗೂ ಹೋಗೋವರೆಗೂ ಬಿಟ್ಟು ಆಮೇಲೆ ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಈಗ ನೀಟಾಗಿ ಕುಕ್ ಆಗಿದೆ. ಹಿಂಗೆ ಮಾಡೋದ್ರಿಂದ ಜಾಸ್ತಿ ತಳ ಹಿಡಿಯಲ್ಲ, ಚೆನ್ನಾಗಿ ಕುಕ್ ಆಗುತ್ತೆ. ಇಲ್ಲಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಫಸ್ಟು ತಿನ್ನಿಸ್ಬೇಕು, ಟೈಮ್ ಆಗಿದ್ದರಿಂದ ಅವಳಿಗೆ ತುಪ್ಪ ಹಾಕಿ ತಿನ್ನಿಸ್ತಾ ಇದ್ದೀನಿ. ಅವಳದು ರಿವ್ಯೂ ಕೇಳಿದ್ದೀನಿ, ಹಾಗೆಯೇ ಅವಳ ರಿವ್ಯೂನ ನೋಡ್ಕೊಬನ್ನಿ. ಇದನ್ನು ಟೇಸ್ಟ್ ಮಾಡಿ ಹೇಳೋದಕ್ಕೆ ನಮ್ಮನೇಲಿ ಒಬ್ರು ಗೆಸ್ಟ್ ಬಂದಿದ್ದಾರೆ ನೋಡಿ. ಹಾಯ್ ಸುಸ್ಮಿತಾ, ಇದನ್ನು ಟೇಸ್ಟ್ ಮಾಡಿ ಹೇಳ್ತೀಯಾ ಹೆಂಗಿತ್ತೆ ಅಂತ? ತಿನ್ನಿಸ್ಲಾ? ಇರು, ಸುಡ್ತೈತೆ. ಕೂತ್ಕೊ.
ಚೆನ್ನಾಗಿತ್ತಾ? ಚೆನ್ನಾಗಿದೆ. ನಿಜ ನಿಜ? ನಿಜಾನೇ. ಹೌದಾ? ಹ್ಞೂ. ಸುಡ್ತೈತೆ ಎಲ್ಲಿದು ಅಂತ ತಿನ್ನು. ಹೇಳಿಲ್ವಾ? ಈಗಲೇನೆ ಹೇಳ್ದಲ್ಲ, ಏನೇ ಯಾವ ಥರ ಎಕ್ಸ್ಪ್ರೆಷನ್ ಕೊಟ್ಟೆ ನೀನು? ಈಗ ಹೇಳ್ದಲ್ಲ ಆ ಥರ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಹೇಳು. ಹೆಂಗಿದೆ? ಅವಾಗಲೇ ಹೇಳ್ದಲ್ಲ, ಆಹಾ ಹಂಗಂದ ನೀನು? ಆಹಾ ಚೆನ್ನಾಗಿದೆ ಅಂತ. ಕುಕ್ಕುಂಬರ್ ತಿನ್ನೋ, ಕುಕ್ಕುಂಬರ್ ತಿನ್ನೋ. ಕುಕ್ಕುಂಬರ್ ಎಲ್ಲೈತೆ? ಕುಕ್ಕುಂಬರು ತಿನ್ನು ಮತ್ತೆ. ಅಪ್ಪ ಹೆಂಗಿದೆ? ಸೂಪರ್ ಆಗಿದೆ. ಸೂಪರ್ ಆಗಿದೆ. ಹೆಂಗಿದೆ? ಸೂಪರ್ ಆಗಿದೆ. ಚೆನ್ನಾಗಿದೆ. ಚೆನ್ನಾಗಿಲ್ಲ? ಚೆನ್ನಾಗಿದೆ. ಚೆನ್ನಾಗಿದೆ. ನಾನು ತಿಂತಾ ಇದ್ದೀನಿ. ಚೆಲ್ಬಾರ್ದು. ಒಂದ್ಸಲ ಹಾಕ್ಸ್ಕೊಳಕ್ಕಾಗಲ್ವಾ ಪಪ್ಪ ಅಂತ ನಾನು 2 ಸಲ ತಂದೆ. ಜಾಸ್ತಿ ಜಾಸ್ತಿ ಹಾಕಮ್ಮ. ಬೈಲಿ ಎಷ್ಟಿತ್ತೆ? ಇಲ್ಲಿಟ್ಟು ಇಷ್ಟೇ, ಸ್ವಲ್ಪ ಇರೋದು. ಇಷ್ಟ ಇರೋದಮ್ಮ. ಪಪ್ಪಂಗೆ ಅಷ್ಟು ಹಾಕ್ಬೋದು. ಅಷ್ಟು ನಮ್ಮಮ್ಮ ಎಲ್ಲ ಚೆನ್ನಾಗಿ ಮಾಡಿತ್ತು. ನಾವಿಬ್ರು ಕರಿ ಮಾಡಿಬಿಟ್ಟೆ. ನಿಮಗೆ ಬೇಕಂದ್ರೆ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಮಾಡಿದ್ರೆ ಫ್ರೈ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಮನೇಲಿ ಟ್ರೈ ಮಾಡಿ. ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.